ಇದು ಒಂದು ಕಾಲ್ಪನಿಕ ಕಥೆ, ಕೇವಲ ಮನರಂಜನೆ ಉದ್ದೇಶದಿಂದ ಮಾಡಿದ್ದಾಗಿದೆ. ನೀವು ವಯಸ್ಕರಾಗಿದ್ದರೆ ಮಾತ್ರ ಈ ಕಥಾ ಭಾಗವನ್ನು ಕೇಳಿ ಆನಂದಿಸಬಹುದು. ನಮ್ಮ ಅತ್ತೆಯ ಸ್ಲೇವ್ ಆಗಿ ನನ್ನ ಪರಿಸ್ಥಿತಿ ಏನು ಅನ್ನೋದನ್ನು ಹೇಳಕ್ಕೆ ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ನಮ್ಮ ಕಥಾನಾಯಕನ ಹೆಸರು ರಾಜೇಶ. ಹೆಸರು ಬದಲಾಯಿಸಿದ್ದೀನಿ. ನಾನು ನನ್ನ ಚಿಕ್ಕ ವಯಸ್ಸಿನಿಂದ ರಜಾ ದಿನಗಳಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೆ. ನಮ್ಮ ಅತ್ತೆ ನಿಜವಾಗಿಯೂ ದೇವತೆ ಅಂದ್ಕೊಂಡಿದ್ದೆ. ನನ್ನ ಬಳಿ ಮೊಬೈಲ್ ಇರಲಿಲ್ಲ. ನನ್ನ ಅತ್ತೆ ಮೊಬೈಲ್ ಯೂಸ್ ಮಾಡ್ತಿದ್ದೆ. ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಟಿದ್ಲು. ನಮ್ಮ ಅತ್ತೆ ಸುಂದರ ಮತ್ತು ದಷ್ಟಪುಷ್ಟವಾಗಿ ಬೆಳೆದಿದ್ದಂತಹ ಹೆಣ್ಣು ಮಗಳು. ಅವಳ ಕಣ್ಣನ್ನು ನೋಡಿದರೆ ಜೀವನ ಪರ್ಯಂತ ಅವಳ ಕಾಲ ಕೆಳಗೆ ಜೀವನ ಮಾಡುವಷ್ಟು ಮೋಹಕವಾದ ನೋಟ ಅವಳದು. ಒಂದು ಬಾರಿ ರಜೆ ಇದ್ದಾಗ ಅವ್ರ ಮನೆಗೆ ಹೋಗಿದ್ದೆ. ಒಂದಿನ ನಮ್ಮ ಅತ್ತೆಯ ಮೊಬೈಲ್ ತೆಗೆದುಕೊಂಡು ವಿಡಿಯೋಗಳನ್ನು ನೋಡ್ತಿದ್ದಾಗ ವಿಡಿಯೋಗಳ ಬಗ್ಗೆ ನನಗೆ ತಿಳಿಯಿತು. ಆ್ಯಕ್ಚುಲಿ ಅದ್ರ ಬಗ್ಗೆ ನನಗೆ ಚೂರು ತಿಳುವಳಿಕೆ ಇಲ್ದಿರೋದ್ರಿಂದ ಇಂಟ್ರೆಸ್ಟ್ ಇರಲಿಲ್ಲ. ಸ್ವಲ್ಪ ದಿನಗಳ ನಂತರ ಅವುಗಳಿಗೆ ಫುಲ್ ಅಡಿಕ್ಟ್ ಆಗಿಬಿಟ್ಟೆ. ಬಹಳಷ್ಟು ನೋಡ್ತಿದ್ದೆ. ಪ್ರತಿನಿತ್ಯ ವಿಡಿಯೋಗಳನ್ನು ನೋಡಿದ ಕೂಡಲೇ ಬ್ರೌಸರ್ನಲ್ಲಿ ಹಿಸ್ಟ್ರಿ ಇರ್ತಿತ್ತಲ್ವ, ಅದು ಅತ್ತೆ ನೋಡಿದಾಗ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಡಿಲೀಟ್ ಮಾಡ್ತಿದ್ದೆ. ಆದರೆ ಒಂದಿನ ಹಿಸ್ಟ್ರಿ ಡಿಲೀಟ್ ಮಾಡದೆ ಮರ್ತು ಹೋದೆ. ಅದು ನನ್ನ ಅತ್ತೆ ನನ್ನನ್ನು ಕರೆದು ಒಂದು ಫೋನ್ನಲ್ಲಿ, ಆ್ಯಕ್ಚುಲಿ ಅವತ್ತು ಅವ್ರು ಯಾಕೆ ತೆಗೆದ್ರು ಅಂತ ಗೊತ್ತಿಲ್ಲ, ಏನು ಮಾಡ್ತಿದ್ದೆ ಅಂತ ಕೇಳಿದ್ರು.